ಫಿಸಿಕ್ಸ್ ಬಗ್ಗೆ ಅನೇಕರು ಬರೆದಿದ್ದಾರೆ. ನಾನು ಕೂಡ ಅಂಥದ್ದೊಂದು ಬರಿಬೇಕು ಅಂತ ಹೇಳಿ ಈ ಸೀರೀಸು ಅಥವಾ ಈ ಸರಣಿ ಶುರು ಮಾಡಿದೆ. ಎಲ್ಲ ಸಣ್ಣ ಕಥೆಗಳು. ದೇವರು ಯಾರೋ ಒಬ್ಬನಿಗೆ ನೀನು ಮಾಡಿರೋ ಅನ್ಯಾಯಕ್ಕೆ ಹೋಗಿ ಕೆಲವರಿಗೆ ಅವರ ಜೀವನಗಳು ತಿಳ್ಕೊಂಡು ಬಾ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಅವನ್ನ ವಾಪಸ್ ಕಳಿಸಿದಾಗ ಅವನು ಯಾರ ಕಣ್ಣಿಗೂ ಕಾಣದೆ ಒಂದು ಉಗುರು ಅಥವಾ ಅದಕ್ಕಿಂತ ಚಿಕ್ಕ ಸೈಜ್ನವನಾಗಿ ಎಲ್ಲರ ಮನಸ್ಸನ್ನು ಒಳ ಹೊಕ್ಕು ನೋಡ್ತಾನೆ. ಇದರಲ್ಲಿ ಅನೇಕ ಕಥೆಗಳಿವೆ. ಕಣ್ಣೊರೆಸುವ ಕರಗಳಲ್ಲಿ ಹೇಗೆ ತಾನು ಸುಖವಾಗಿಲ್ಲದೆ ಆದರೂ ಇನ್ನೊಬ್ಬರಿಗೆ ಸಂತೋಷ ಕೊಡೋ ಹೆಣ್ಣು, ಅಥವಾ ಒಬ್ಬ ಟೀ ಅಂಗಡಿಯವನು ಹೇಗೆ ಪುಸ್ತಕ ಬರೆದು ದೊಡ್ಡ ಲೇಖಕ ಆದ, ಹೀಗೆ ಅನಾಥಾಶ್ರಮಕ್ಕೆ ಸಹಾಯ ಮಾಡಿದ ಹೆಂಗಸು ಹೀಗೆ ಇವೆಲ್ಲ ಕೆಲವೆಲ್ಲ ನನ್ನ ಕಲ್ಪನೆ. ಕೆಲವೆಲ್ಲ ಏನಾಯಿತು, ನನಗೆ ಇಂಟರ್ನೆಟ್ಟಲ್ಲಿ ಸಿಕ್ತು ಇಂಥವ್ರ ಕಥೆಗಳು. ಓದಿದಾಗ ಅನ್ನಿಸ್ತು ನಾವೆಲ್ಲ ಏನು ಮಾಡಿದ್ದೀವಿ ಸಾಧನೆ ಅಂತ. ಯಾಕೆಂದರೆ ನಮ್ಮದೇನು ಹೇಳ್ತೀವಿ, ಕೂತ್ಕೋತೀವಿ, ಮಲಗ್ತೀವಿ, ಏನೋ ಒಂದಿಷ್ಟು ಬರಿತೀನಿ. ಆದರೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ತುಂಬ ಆಶ್ಚರ್ಯ ಆಗುತ್ತೆ. ಒಬ್ಬಾಕೆ ಅಂತೂ ಅನಾಥಾಶ್ರಮಕ್ಕೆ ಅದೆಷ್ಟು ಸಹಾಯ ಮಾಡಿದ್ದಾಳೆ ಅಂದರೆ, ಅವಳನ್ನು ಯಾವ ಮಟ್ಟದಲ್ಲಿ ಅವಳ ಗಂಡ ಅಥವಾ ಅತ್ತೆ ಕೋಳಿಕೊಂಡ್ರು ಅದನ್ನೆಲ್ಲ ದಾಟ್ಕೊಂಡು ಬಂದು ಆಕೆ ಸಹಾಯ ಮಾಡ್ತಾಳೆ ಜನರಿಗೆ. ಆಮೇಲೆ ಇನ್ನೊಬ್ಬಳು ಹುಡುಗಿ ಮನೆಯಲ್ಲಿ ತೊಂದರೆ ಆಗುತ್ತೆ, ಜಾತಿ ಪ್ರಾಬ್ಲಮ್ ಬಂದು ಅವಳು ಆಚೆ ಬರ್ತಾಳೆ, ಅವಳ ಕಥೆ. ಹೀಗೆ ಒಂದೊಂದು ಕಥೆ. ಆಮೇಲೆ ತುಂಬ ಇಷ್ಟಪಟ್ಟಿರ್ತಾರೆ ಇಬ್ಬರು ಮದುವೆ ಆಗೋಕ್ಕೆ, ಆದರೆ ಮನೆಗಳಲ್ಲಿ ಒಪ್ಪಲ್ಲ ಅಂಥೇಳಿ ಕೊನೆಗೆ ಅವ್ರು ಎಲ್ಲಿ ಭೇಟಿ ಆಗ್ತಾರೆ ಅಂದರೆ ಸ್ಮಶಾನದಲ್ಲಿ ಭೇಟಿ ಆಗ್ತಾರೆ. ಇವನು ಈ ಕಡೆ ಕ್ರಿಮಿಟೋರಿಯಮಲ್ಲಿ ಒಳಗಡೆ ಹೋಗ್ತಾನೆ, ಅವಳು ಆ ಕಡೆ ಕ್ರಿಮಿಟೋರಿಯಮಲ್ಲಿ ಒಳಗಡೆ ಹೋಗ್ತಾಳೆ. ಅದಕ್ಕೆ ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಹಾಡಿನಲ್ಲಿ ಬರುತ್ತಲ್ಲ, ಒಂದಾಗಿ ಬಾಳುವ ಆಸೆ ಅಂತ ಅನ್ಕೋತಾರೆ. ಆದರೆ ಕೊನೆಗೆ ಅವರು ಒಂದಾಗಿ ಸಾಯ್ತಾರೆ. ಇದು ನನ್ನ ಕಲ್ಪನೆಯ ಕಥೆಗಳು. ಇಷ್ಟವಾಗಿ ಬರೆದೆ. ಕಣ್ಣೊರೆಸುವ ಕರಗಳು ನಾನು ಅರೂಪಿ ಆತ್ಮಕಥೆಗಳು ಅಂದ್ಕೊಂಡಿದ್ದೆ. ವಿದ್ಯಾರಣ್ಯವರು ಆ ಪುಸ್ತಕದ ಮೊದಲನೇ ಕಥೆ ಕಣ್ಣೊರೆಸುವ ಕರಗಳು ಟೈಟಲ್ ನೋಡಿ ಇದೇ ಚೆನ್ನಾಗಿದೆ ಅಂತಿಟ್ರು. ನನಗೂ ಈಗ ಅನಿಸ್ತಾ ಇದೆ ರೂಪಿಯ ಆತ್ಮಕಥೆಗಳು ಅನ್ನೋಕ್ಕಿಂತ ಇದೇ ಚೆನ್ನಾಗಿದೆ ಅಂತ. ನಮಸ್ಕಾರ.